ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ವಸಂತ್ ಕುಮಾರ್. ಕುಷ್ಟಗಿ ತಾಲೂಕಿನ ಹಿರೇಗೊನ್ನಾಗರ ಗ್ರಾಮದಲ್ಲಿ ಗಜೇಂದ್ರಗಡಕ್ಕೆ ತಲುಪುವ ರಸ್ತೆಯು ಹದಗೆಟ್ಟಿದ್ದು ಅಧಿಕಾರಿಗಳು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ತಾಲೂಕಾ ಯುವ ಘಟಕದ ಅಧ್ಯಕ್ಷ ರಾಹುಲ್ ದೇವಸಿಂಗ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹನುಮನಾಳದಿಂದ ಹಿರೇಗೊನ್ನಾಗರ ಮಾರ್ಗವಾಗಿ ಗಜೇಂದ್ರಗಡಕ್ಕೆ ತಲುಪುವ ರಸ್ತೆಯು ಹದಗೆಟ್ಟು ಸುಮಾರು ದಿನಗಳು ಗತಿಸಿದರೂ ಯಾವ ಒಬ್ಬ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ತಾಲೂಕು ಯುವ ಘಟಕದ ಅಧ್ಯಕ್ಷ ರಾಹುಲ್ ದೇವಸಿಂಗ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿತ್ಯ ಈ ರಸ್ತೆಯಲ್ಲಿ ನೂರಾರು ವಾಹನಗಳು ಸಂಚರಿಸುತ್ತಿದ್ದು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಈ ರಸ್ತೆ ಆಸ್ಪತ್ರೆಗೆ ಬರುವ ರೋಗಿಗಳು ಹದಗೆಟ್ಟ ರಸ್ತೆ ನೋಡಿ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ಶೀಘ್ರವೇ ಈ ರಸ್ತೆಯನ್ನು ದುರಸ್ತಿಗೊಳಿಸದಿದ್ದರೆ ಗ್ರಾಮಸ್ಥರೊಂದಿಗೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕೆಆರ್ಎಸ್ ಪಕ್ಷ ಎಚ್ಚರಿಸಿದೆ. ಮಲ್ಲಿಕಾರ್ಜುನ್ ದೋಟ್ಯಾಳ್, NKS TV4, ಕುಷ್ಟಗಿ. ಯಲಬುರ್ಗಾ ಪಟ್ಟಣದ ಸಾಯಿ ಪ್ಯಾಲೇಸ್ನಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಪಟ್ಟಣದ ಸಾಯಿ ಪ್ಯಾಲೇಸ್ನಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಗಣ್ಣ ತೆಂಗಿನಕಾಯಿ, ಹನುಮಂತಪ್ಪ ಕೂರಿ, ಬಸಲಿಂಗಪ್ಪ ಭೂತೆ, ಅರವಿಂದ್ ಗೌಡ ಪಾಟೀಲ್, KG ಪಲ್ಲೇದ್, ಅಂದಾನ್ಗೌಡ ಉಳ್ಳಾಗಡ್ಡಿ, ವೀರಣ್ಣ ನಿಂಗೋಜಿ, ಅಂದಯ್ಯ ಕಳ್ಳಿಮಠ್, ಸಂಗಪ್ಪ ಕರಂಡಿ, KB ಶೆಟ್ಟರ್, ಬಸವರಾಜ್ ಗಜ್ಜಿ, ಮಹಗುಂಡಪ್ಪ ಮಾಸ್ತರ್ ಮತ್ತಿತರರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಹಡ್ಪದ್ ಜೊತೆ ಕ್ಯಾಮರಾಮನ್ CA ಆದಿ, NKS TV4, ಯಲಬುರ್ಗಾ. ಅದಕ್ಕೆ ಬಣ್ಣಿಸಲಿಕ್ಕೆ ಮಾತುಗಳೇ ಆಗಲ್ಲ. ಇಂಥ ವ್ಯಕ್ತಿಗಳನ್ನು ಕರ್ಕೊಂಡು ನಾವು ಇವತ್ತಿನೈತೆ ಬಹಳ ದುಃಖ ಆಗೈತೆ. ನಾವು ಬಹಳ ಅವರಲ್ಲಿರುವಂಥ ಗುಣವನ್ನು ನಾವು ಅನುಭವಿಸಬೇಕಾಗುತ್ತೆ. ಇವತ್ತು ಸಿದ್ದೇಶ್ವರ ಸ್ವಾಮೀಜಿಯವರು ಬಿಜಾಪುರ ಆಶ್ರಮದಿಂದ ಬಿಜೆಪಿಯವರು ಸ್ವತಃ ಬಿಜೆಪಿಯಿಂದ ನಮ್ಮ ರಿಲೇಷನ್ ಕೂಡ ನಮ್ಮ ಇದು ಅದೇ ಊರವರು ಬಹಳ ಒಂದು ಹೆಮ್ಮೆಯ ವಿಷಯ ಅಂತ ನಾವು ಕೂಡ ಅನ್ಕೋಬಹುದು. ಅವರೊಂದು ಅವರು ಯುದ್ಧ ಹಾಗೂ ಹಿಂದಿ ಭಾಷೆ ಅತ್ಯಂತ ಭಾಷೆಗಳು ಅವರ ಒಂದು ಪ್ರವಚನ ಚರ್ಚೆ ಲಕ್ಷಾಂತರ ಜನ ಹೇಳಿದ್ರೆ ಅವಾಗ ಒಂದು ವರ್ಷದ ಮ್ಯಾಗ ಆ ಬುದ್ಧಿಗೆ ಪ್ರವಚನ ಮಾಡಕ್ಕೆ ಸಿಕ್ತಿದ್ರು. ಯಾಕಂದ್ರೆ ಅವ್ನ ಅನೇಕ ಕಡೆ ನಮ್ಮಲ್ಲಿ ಬರಿ ಅಂತ ಈಗ ಗದಿನಾಗೂ ಅವ್ರ ಆಶ್ರಮ ಐತೆ, ಅಲ್ಲಿ ಕೂಡ ಹೋಗಿದ್ವಿ. ಬಿಜಾಪುರದಲ್ಲೂ ನಮ್ಮ ಪತಂಜಲಿ ಬಾಬಾ ರಾಮದೇವ್ ಗುರುಜರ್ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಅವರು ಕೂಡ ಹೋಗಿದ್ವಿ. ಅವರೆಲ್ಲ ಒಡನಾಟ ಬಹಳಷ್ಟು ನಮ್ಗೆ. ಕಲಬುರಗಿಯ ಜಗತ್ ವೃತ್ತದಲ್ಲಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಶಾಸಕ ದತ್ತಾತ್ರೇಯ ಪಾಟೀಲ್ ಪೂಜೆ ಸಲ್ಲಿಸಿ ಗೌರವ ನಮನ ಅರ್ಪಿಸಿದರು. ಕಲಬುರಗಿಯ ಜಗತ್ ವೃತ್ತದಲ್ಲಿ ಬಸವೇಶ್ವರ ಪುತ್ಥಳಿಯ ಹತ್ತಿರ ವಿಜಯಪುರ ಲಿಂಗೈಕ್ಯರಾದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ KKRDB ಅಧ್ಯಕ್ಷರು ಶಾಸಕರಾದ ದತ್ತಾತ್ರೇಯ C. ಪಾಟೀಲ್ ರೇವೂರ್ ಪೂಜೆ ಸಲ್ಲಿಸಿ ಗೌರವ ನಮನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಜಗದ್ಗುರು ಶ್ರೀ ಸಾರಂಗಧರ ದೇಶಿಕೇಂದ್ರಯ್ಯ ಮಹಾಸ್ವಾಮಿಗಳು, ಜವದಾಪುರಿ ಹಿರೇಮಠದ ಶ್ರೀ ರಾಜಶೇಖರ ಶಿವಾಚಾರ್ಯರು, ಶಾಸಕರಾದ ಈಶ್ವರ್ ಖಂಡ್ರೆ, ಜಿಲ್ಲೆಯ ಮುಖಂಡರು, ವೀರಶೈವ ಮಹಾಸಭೆಯ ಜಿಲ್ಲೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಗ್ಗೋಳ್ಗಿ, NKS TV4, ಕಲಬುರಗಿ. ಕಲಬುರಗಿ ಜಿಲ್ಲೆಯ ಹೀರಾಪುರ ಬಡಾವಣೆಯ ನಾಗರಿಕರಿಂದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇಂದು ಕಲಬುರಗಿ ಜಿಲ್ಲೆಯ ಹೀರಾಪುರ ಬಡಾವಣೆಯಲ್ಲಿ ಸಮಸ್ತ ಹೀರಾಪುರ ಬಡಾವಣೆಯ ನಾಗರಿಕರಿಂದ ವಿಜಯಪುರದ ಜ್ಞಾನ ಯೋಗಾಶ್ರಮದ ಗುರುಗಳಾದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಭಾವಪೂರ್ವಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಇದೇ ಸಂದರ್ಭದಲ್ಲಿ ಹೀರಾಪುರ ಬಡಾವಣೆ ನಾಗರಿಕರಾದ ಪ್ರಕಾಶ್ ಮಾಲಿ ಪಟೇಲ್, ಶಿವಕುಮಾರ್ N, ಪದ್ಮಾಜಿ, ರೇವಣಸಿದ್ದಪ್ಪ ಹಡಗಿಲ್, ಯೋಗೇಶ್ ಬಿರಾದಾರ್, ಶಿವಾನಂದ ರಾಜಾಪುರ್, ಸೂರ್ಯಕಾಂತಿ ಇಟಗಿ, ಶಿವಕುಮಾರ್ B. ಬಿರಾದಾರ್, ಅನಿಲ್ ಬಿರಾದಾರ್, ಸಂತೋಷ್ ಚಿಂಚೋಳಿ ಇತರ ಗಣ್ಯ ವ್ಯಕ್ತಿಗಳು ಹಾಜರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4, ಕಲಬುರಗಿ. ತೆಕ್ಕಲಕೋಟೆ ಪಟ್ಟಣದ ಬಲಕುಂದಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆ ಕಾರ್ಯಕ್ರಮ ನಡೆಸಲಾಯಿತು. ಪಟ್ಟಣದ ಬಲಕುಂದಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆ ಕಾರ್ಯಕ್ರಮ ನಡೆಸಲಾಯಿತು. ಮಕ್ಕಳಿಂದ ಡೊಳ್ಳು ಕುಣಿತ ಬಾರಿಸುವುದರ ಮೂಲಕ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನು ವಿಶೇಷವಾಗಿ ಸ್ವಾಗತಿಸಿದರು. ಬಲಕುಂದಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ವತಿಯಿಂದ ಮಕ್ಕಳ ಹಕ್ಕುಗಳ ಬಗ್ಗೆ ವಿಶೇಷವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹಾಗೂ ದೇಶದ ಮೊದಲ ಮಹಿಳಾ ಶಿಕ್ಷಕಿ, ಸಮಾಜ ಸುಧಾರಕಿ, ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನೋತ್ಸವ ಕಾರ್ಯಕ್ರಮವನ್ನು ಪುಷ್ಪಾರ್ಚನೆ ಮಾಡುವುದರ ಮೂಲಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ರಾಘವೇಂದ್ರ ಚಾಲನೆಯನ್ನು ನೀಡಿದರು.
ಕಾರ್ಯಕ್ರಮ ಉದ್ಘಾಟಿಸಿದ ರಾಜ್ಯ ಮಕ್ಕಳ ಹಕ್ಕುಗಳ ಆರೋಗ್ಯ ರಕ್ಷಣಾ ಆಯೋಗದ ಸದಸ್ಯ ಎಚ್.ಸಿ. ರಾಘವೇಂದ್ರ, ಮಕ್ಕಳ ಆರೋಗ್ಯ ಖಾತ್ರಿಪಡಿಸಿಕೊಳ್ಳುವುದು ಗ್ರಾಮ ಪಂಚಾಯಿತಿಗಳ ಜವಾಬ್ದಾರಿ ಹಾಗೂ ಮಕ್ಕಳ ಕುಂದುಕೊರತೆಗಳಿಗೆ ಸ್ಪಂದಿಸುವುದು ಸ್ಥಳೀಯ ಸರ್ಕಾರದ ಕಾರ್ಯವಾಗಿದೆ ಎಂದು ತಿಳಿಸಿದರು. ಬಳಿಗಾರವರು ಏನಾದ್ರು ಒಂದು ಪರಿಹಾರ ಮಾಡಬೇಕಲ್ಲ ಇದಕ್ಕೆ ಅಂತೇಳಿ 3 ದಿನ ಕಾಲಾವಕಾಶ ಕೊಟ್ಟೆ. ಆ 3 ದಿನ ಕಾಲಾವಕಾಶನ ಡ್ರಾಫ್ಟ್ ಮಾಡಿದ್ದೆ. ದೊಡ್ಡವರಿಗೆ ಏನಾದ್ರು ಸಮಸ್ಯೆ ಆದರೆ ಕೇಳೋಕ್ಕೆ ಗ್ರಾಮ ಸೇವೆ ಮಾಡ್ತೀರಿ. ನನಗೆ ನೀರಿಲ್ಲ, ಶೌಚಾಲಯ ಇಲ್ಲ, ಮನೆ ಇಲ್ಲ, ಜಾಗ ಇಲ್ಲ ಅಂದರೆ ಪಂಚಾಯತ್ ಮುಂದೆ ರೇಷನ್ ಕಾರ್ಡಲ್ಲಿ ಹೇಳ್ಕೊಳ್ತೀರಿ, ಗ್ರಾಮ ಪಂಚಾಯತ್ ಪರಿಹರಿಸ್ತಾರೆ. ಆದರೆ ಮಕ್ಕಳಿಗೆ ಸಮಸ್ಯೆ ಆದರೆ ಯಾರು ಪರಿಹರಿಸಬೇಕು ಅನ್ನೋದು ನನ್ನ ಮುಖ್ಯವಾದ ಪ್ರಶ್ನೆ. ಅದಕ್ಕೆ ನಾನು ಹೇಳಿದ್ದು, ಯೋಚನೆ ಮಾಡಿದ್ದು ಆಗ 2006ರಲ್ಲಿ ಮಕ್ಕಳಿಗೋಸ್ಕರ ಗ್ರಾಮಾಡಳಿತ ಮಾಡಿರಿ. ಪಂಚಾಯತಿಯವರು ಮಕ್ಕಳನ್ನ ಕೂಡಿಸ್ಕೊಂಡು ಗಂಭೀರವಾಗಿ ಚರ್ಚೆ ಮಾಡಲಿ. ಮಕ್ಕಳ ಸಮಸ್ಯೆಗಳು ಏನಿದ್ದಾವೆ ಅದನ್ನ ಪಂಚಾಯತರು ಆಲಿಸಿ ತಮ್ಮ ಆಕ್ಷನ್ ಪ್ಲಾನ್, ಕ್ರಿಯಾ ಯೋಜನೆಯಲ್ಲಿ ಮಕ್ಕಳ ವಿಚಾರಗಳು ಬರಬೇಕು. ಮಕ್ಕಳು ಆವಾಗ ಗ್ರಾಮ ಸಭೆಗಳು ಮಕ್ಕಳ ಸ್ನೇಹ ಆಗಬೇಕು. ಮಕ್ಕಳ ಪರವಾದ ನಿರ್ಧಾರಗಳು ತೆಗೆದುಕೊಳ್ಬೇಕು. ಪಂಚಾಯಿತಿಯೇ ಮಕ್ಕಳ ಬಳಿ ಹೋಗಿ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಶಾಲೆಯ ಆವರಣದಲ್ಲಿ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಮುಕ್ತವಾಗಿ ಭಾಗಿಯಾಗಬೇಕು ಎಂದು ಅಭಿಪ್ರಾಯಪಟ್ಟರು. ಬಲ್ಕುಂದಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಶಾಲಾ ಮಕ್ಕಳಿಂದ ಪ್ರಶ್ನೆಗಳ ಸುರಿಮಳೆ. ಸರ್ಕಾರಿ ಪ್ರೌಢಶಾಲೆಯ ಶೌಚಾಲಯದ ಬಾಗಿಲನ್ನು ಕಿಡಿಗೇಡಿಗಳು ಮುರಿದಿದ್ದು ಸರಿಪಡಿಸಿಕೊಡಬೇಕು. ವಿದ್ಯಾರ್ಥಿಗಳ ಸಂಖ್ಯೆಗೆ ತಕ್ಕಂತೆ ಕೊಠಡಿಗಳು ಇರುವುದಿಲ್ಲ. ಕೊಠಡಿ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಳ್ಳಿಗಳಲ್ಲಿ ಬಾಲ್ಯ ವಿವಾಹ ತಡೆಗಟ್ಟಬೇಕು. ಬಲ್ಕುಂದಿ ಗ್ರಾಮದಲ್ಲಿ ಶಿಲಾಶಾಸನಗಳು ಇದ್ದು ಅವುಗಳ ರಕ್ಷಣಾ ಕಾರ್ಯ ಮಾಡಿಕೊಡಬೇಕು. ಇಲ್ಲಿ ಮ್ಯೂಸಿಯಂ ತೆರೆಯಬೇಕು. ಗ್ರಾಮದಲ್ಲಿ ಆಸ್ಪತ್ರೆ ಪಾಳು ಬಿದ್ದಿದೆ, ಸ್ವಚ್ಛಗೊಳಿಸಿ ಸಿಬ್ಬಂದಿಗಳನ್ನು ಒದಗಿಸಿಕೊಡಬೇಕು. ಶಾಲೆಗೆ ಸಿಸಿ ಕ್ಯಾಮೆರಾ ಬೇಕು. ಹೆಣ್ಣು ಮಕ್ಕಳಿಗೆ ಶುಚಿತ್ವ ಪ್ಯಾಡ್ ಕೊಡಬೇಕು. ವರಮಯ್ಯ ಕ್ಯಾಂಪ್ ಶಾಲೆಗೆ ಗೇಟ್ ಇರುವುದಿಲ್ಲ. ಕಾಂಪೌಂಡ್ಗೆ ಬಣ್ಣ ಹಚ್ಚಿ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಕಲ್ಪಿಸಬೇಕು. ವರಮಯ್ಯ ಗ್ರಾಮದ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬಲ್ಕುಂದಿ ಗ್ರಾಮಕ್ಕೆ ಪ್ರತಿನಿತ್ಯ 6 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು. ನಮಗೆ ಸೈಕಲ್ ವಿತರಣೆ ಮಾಡಿಕೊಡಲು ಕೇಳಿದರು. ಗಾಂಧಿ ಗ್ರಾಮದ ಶಾಲೆಗೆ ಆಟದ ಮೈದಾನದಲ್ಲಿ ಮಳೆ ನೀರು ನಿಲ್ಲುತ್ತದೆ, ಸಮತಟ್ಟು ಮಾಡಿಕೊಡಬೇಕು. ಗ್ರಾಮದಲ್ಲಿರುವ ಅಂಗನವಾಡಿಗಳ ಮಕ್ಕಳಿಗೆ ಡ್ರೆಸ್ ಕೊಡಬೇಕು. ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯೆ ವೀಣಾ, ಗ್ರಾಮ ಪಂಚಾಯಿತಿ ಪಿಡಿಒ ಅಕ್ಕಸಾಲಿ ಮೌನೇಶ್ವರ, ಶಾಲೆಯ ಮುಖ್ಯ ಗುರು ಎಸ್ ಚಂದ್ರಮೌಳಿ, ಎಸ್ಡಿಎಂಸಿ ಅಧ್ಯಕ್ಷ ಮಂಜುನಾಥ್, ಸಿಆರ್ಪಿ ಮಹಾಂತೇಶ್, ಇಸಿಒ ಬಸವರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಶಾಂತಮ್ಮ, ಉಪಾಧ್ಯಕ್ಷೆ ನೀಲಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುನೀತಾ, ಹಂಪಮ್ಮ, ಸುಮಂಗಳಮ್ಮ ಹಾಗೂ ಶಾಲಾ ಶಿಕ್ಷಕರು, ಮಕ್ಕಳು ಉಪಸ್ಥಿತರಿದ್ದರು. ರಾಜಸಾಬ್ ಸಿರ್ಗುಪ್ಪ, NKS TV4. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಪತ್ರಿಕಾ ಭವನದಲ್ಲಿ ತಳಕಲ್ ಗ್ರಾಮದ ಶಂಕರ್ ರೆಡ್ಡಿ, ಸೋಮರೆಡ್ಡಿ ಪತ್ರಿಕಾಗೋಷ್ಠಿ ನಡೆಸಿದರು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ತಳಕಲ್ ಗ್ರಾಮದ ಶಂಕರ್ ರೆಡ್ಡಿ, ಸೋಮರೆಡ್ಡಿ 2023ನೇ ಇಸ್ವಿಯಲ್ಲಿ ವಿಧಾನಸಭೆ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು, ನಾನೀಗಾಗಲೇ ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಿದ್ದು, ಮೊದಲನೇದಾಗಿ ತಳಕಲ್ ಗ್ರಾಮದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ನಿರ್ಮಾಣಕ್ಕಾಗಿ ಬಡ ರೈತರ ಜಮೀನನ್ನು ಆಗಿನ ಸರ್ಕಾರ ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ನ್ಯಾಯವನ್ನು ದೊರಕಿಸಿಕೊಟ್ಟಿದ್ದೇನೆ ಮತ್ತು ಪೋಸ್ಕೋ ಕಂಪನಿ ವಿರುದ್ಧ ಹೋರಾಟ ಮಾಡಿ 3272 ಎಕರೆ ರೈತರ ಜಮೀನನ್ನು ಉಳಿಸಿದ್ದೇನೆ. ಸಿಂಟಾಲೂರು ಏತ ನೀರಾವರಿ ಯೋಜನೆಯಲ್ಲಿ ತಳಕಲ್ಲಲ್ಲಿ ಹಾಗೂ ಸುತ್ತಮುತ್ತಲಿನ 7 ಹಳ್ಳಿಗಳಲ್ಲಿ ಹನಿ ನೀರಾವರಿ ಮಾಡಿಸಲು ಹೋರಾಟ ಮಾಡಿದ್ದೇನೆ. ಈಗ ಸುಮಾರು 6000 ಎಕರೆ ಹನಿ ನೀರಾವರಿ ಆಗಿರುವುದು ಹಾಗೂ ಇನ್ನೂ ಅನೇಕ ರೈತಪರ ಕಾರ್ಯಗಳನ್ನು ಮಾಡಿ ಹೆಸರು ಮಾಡಿದ್ದೇನೆ. ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಯಾದ ಪಕ್ಷದಲ್ಲಿ ಮುಂದಿನ ದಿನಮಾನಗಳಲ್ಲಿ 31 ಅಂಶಗಳನ್ನು ಒಳಗೊಂಡು, ಮೊದಲನೆಯದಾಗಿ ಮದ್ಯಪಾನ ನಿಷೇಧ, ಹಳ್ಳಿಗಳಲ್ಲಿ ರೈತರ ಮಕ್ಕಳಿಗೆ ವಧುವರಿಸಿದರೆ ಅವಳಿಗೆ 5 ಲಕ್ಷ ಸಹಾಯ, ಕೃಷಿ ಅವಲಂಬಿತವಾಗಿರುವ ರೈತರಿಗೆ 3000 ವೇತನ ಮತ್ತು ಕನ್ನಡ ನೆಲ ಜಲ ಭಾಷಾ ರಕ್ಷಣೆಗಾಗಿ 20 ಲಕ್ಷ ಯುವಕರ ಪಡೆ ರಚನೆ, ನೀಟ್ ಪರೀಕ್ಷೆ ರದ್ದುಗೊಳಿಸಿ ಕರ್ನಾಟಕದಲ್ಲಿ ಇರುವ ವಿದ್ಯಾರ್ಥಿಗಳ ವೈದ್ಯಕೀಯ ಕಾಲೇಜುಗಳಲ್ಲಿ ಪ್ರವೇಶ ನೀಡುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಉಗ್ರಾಣಗಳನ್ನು ನಿರ್ಮಾಣ ಮಾಡುವುದು, ಇನ್ನೂ ಇಂತಹ ಅನೇಕ ಅಂಶಗಳನ್ನು ಒಳಗೊಂಡ ಅಂಶಗಳನ್ನು ತರುವಲ್ಲಿ ವಿಧಾನಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನನ್ನನ್ನು ವಿಜಯಶಾಲಿಯನ್ನಾಗಿ ಮಾಡುವ ಮತದಾರ ಬಂಧುಗಳ ಮೇಲೆ ನನಗೆ ನಂಬಿಕೆ ಇದೆ. 100ಕ್ಕೆ 80ರಷ್ಟು ಗೆಲುವು ಸಾಧ್ಯತೆ ಇದೆ. ಜನಪರ ರೈತಪರ ಕಾರ್ಯಗಳನ್ನು ಮಾಡುವುದಕ್ಕೆ ನಾನು ಸದಾ ಸಿದ್ಧನಾಗಿರುತ್ತೇನೆ ಎಂದು ಹೇಳಿದರು. ಚೆನ್ನಯ್ಯ ಹಿರೇಮಠ, NKS TV4, ಕುಕನೂರು ತಾಲೂಕು. ಲಕ್ಷ್ಮೇಶ್ವರ ಪಟ್ಟಣದ ಮಾಜಿ ಶಾಸಕ GS ಗಡ್ಡದೇವರ ಮಠ ಅವರ ನಿವಾಸದಲ್ಲಿ ಲಿಂಗೈಕ್ಯರಾದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಲಕ್ಷ್ಮೇಶ್ವರ ಪಟ್ಟಣದ ಬಸ್ತಿ ಬಣದಲ್ಲಿ ಬರುವ ನೀಲಗಾರ್ಪೇಟೆಯ ಕಾಮನಕಟ್ಟಿಯ ಮೇಲೆ ಮಂಗಳವಾರ ಸಂಜೆ ಓಣಿಯ ಹಿರಿಯರು, ಮಹಿಳೆಯರು ಸೇರಿ ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಭಾವಚಿತ್ರಕ್ಕೆ
ಪೂಜೆಯನ್ನ ಮಾಡಿ ಮಂಗಳಾರತಿ ಸಲ್ಲಿಸುವುದರೊಂದಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಓಣಿಯ ಹಿರಿಯರಾದ ಮಲ್ಲಪ್ಪ ಗುಡಗುಂಟಿ ಅವರು, ಸಾತ್ವಿಕ ಬದುಕು ಎಂದರೆ ಏನೆಂದು, ಮನುಷ್ಯ ಜನ್ಮ ಪಡೆದ ನಾವು ಹೇಗೆ ಬದುಕಬೇಕೆಂದು ತಿಳಿಸಿದಂತಹ ನಡೆದಾಡುವ ದೇವರು ಅವರ ಆದರ್ಶ ಗುಣಗಳನ್ನು ಇಂದಿನ ಯುವಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ನಾಯಕರಾಗಿ ಬದುಕಬೇಕು ಎಂದರು. ಈ ಸಮಯದಲ್ಲಿ ಚನ್ನಬಸಯ್ಯ ಹೊಸಮಠ, ಶಿವಪ್ಪ ಹಡಪದ್, ಕೊಟ್ರೇಶ್ ಅಳವಂಡಿ, ಮಾಳಪ್ಪ ಗೊಜಗೊಜ್ಜಿ, ಲಕ್ಷ್ಮಣ್ ನಾವಿ, ನಿಂಗಪ್ಪ ಪಡ್ಗೇರಿ, ಈರಣ್ಣ ಕಮಡೊಳ್ಳಿ, ಗಂಗಯ್ಯ ಹೊಸಮಠ, ಮಲ್ಲಪ್ಪ ಗೊಜಗೂಜಿ, ಶಂಕರಪ್ಪ ಓದು, ಉಮೇಶ್ ಬಳಗಾನವರ್ ಸೇರಿದಂತೆ ಇನ್ನೂ ಅನೇಕ ಓಣಿಯ ಹಿರಿಯರು, ಮಹಿಳೆಯರು ಉಪಸ್ಥಿತರಿದ್ದರು. ವೀರಣ್ಣ ಹಡಪದ್, NKS TV4 ಲಕ್ಷ್ಮೀಶ್ವರ. ಪಾವಗಡ ತಾಲೂಕಿನ ವೀರಪ್ಪಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2021-22ನೇ ಸಾಲಿನ ಜಲಜೀವನ ಯೋಜನೆ ಹಾಗೂ ಮುಖ್ಯಮಂತ್ರಿಗಳ ವಿಶೇಷ ಮಂಜೂರಾತಿ ಅನುದಾನದ ಅಡಿಯಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಯಿತು. 40% ಕಮಿಷನ್ ಅಲ್ಲಿ ಬಿಜೆಪಿ ಸರ್ಕಾರ ಹಾಗೂ ಜೆಡಿಎಸ್ ಪಕ್ಷವು ಜೋಕರ್ ಕಾರ್ಡಿನ ರೀತಿಯಲ್ಲಿ ವರ್ತಿಸುತ್ತಿದೆ ಎಂದು ಶಾಸಕ ವೆಂಕಟರಮಣಪ್ಪ ಹೇಳಿದರು. ಪಾವಗಡ ತಾಲೂಕಿನ ಗಡಿ ಭಾಗವಾದ ವೀರಪ್ಪಸಮುದ್ರ ಗ್ರಾಮ ಪಂಚಾಯಿತಿಯ ಭಾಗದಲ್ಲಿ ಮಂಗಳವಾರ 2021-22ನೇ ಸಾಲಿನ ಜಲಜೀವನ ಯೋಜನೆ ಹಾಗೂ ಮುಖ್ಯಮಂತ್ರಿಗಳ ವಿಶೇಷ ಮಂಜೂರಾತಿ ಅನುದಾನದ ಅಡಿಯಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಒಂದೆರಡು ಪಕ್ಷಗಳ ಜೊತೆ ಅಡ್ಜಸ್ಟ್ಮೆಂಟ್ನ ಜೋಕರ್ ರಾಜಕೀಯ ಮಾಡುತ್ತಾರೆ. ಕೇವಲ 20ರಿಂದ 30 ಸ್ಥಾನಗಳನ್ನು ಪಡೆದು ಬ್ಲಾಕ್ ಮೇಲ್ ಮೂಲಕ ಅಧಿಕಾರಕ್ಕೆ ಬರುತ್ತಾರೆ. ಆ ಗುರುವಿನ ಶಿಷ್ಯನಾದ ತಿಮ್ಮರಾಯಪ್ಪನು ಸುಳ್ಳುಗಾರ. ನಾವು ಮಾಡಿದ ಅಭಿವೃದ್ಧಿ ಕಾಮಗಾರಿಗಳನ್ನು ನಾನು ಮಾಡಿದ ಅಭಿವೃದ್ಧಿ ಯೋಜನೆ ಎಂದು ಹೇಳಿಕೊಂಡು ಮತಗಳನ್ನು ಹಾಕಿಸಿಕೊಳ್ಳುತ್ತಾರೆ. ಇನ್ನು ಬಿಜೆಪಿ ಸರ್ಕಾರವಂತೂ 40% ಕಮಿಷನ್ ಇಲ್ಲದೆ ಯಾವುದೇ ಕೆಲಸಗಳು ಆಗುತ್ತಿಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯ ಮೂಲಕ ಅಧಿಕಾರಕ್ಕೆ ಬರುತ್ತದೆ ಎಂದು ಹೇಳಿದರು. ನಂತರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಗ್ರಾಮಾಂತರ ಅಧ್ಯಕ್ಷ HV ವೆಂಕಟೇಶ ಮಾತನಾಡಿ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವು ನಿಮ್ಮೆಲ್ಲರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬರುವುದು ಶತಸಿದ್ಧ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶಂಕರ್ ರೆಡ್ಡಿ, ಪುರಸಭೆ ಸದಸ್ಯರಾದ ರಾಜೇಶ್, ಹನುಮಂತರಾಯಪ್ಪ, ಶೇಷಗಿರಿ, ರವೀಂದ್ರ ರೆಡ್ಡಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶಾರದಮ್ಮ, ಶಿಕ್ಷಕರಾದ ಉಗ್ರಪ್ಪ, ವಿಜಯರಾಜ್, ಸುರೇಶ್, ಬಸ್ಲಿಂಗಪ್ಪ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅನಿಲ್ ಕುಮಾರ್, ವಿಶ್ವೇಶ್ವರಯ್ಯ, ನಾಗರಾಜು, ಗ್ರಾಮ ಪಂಚಾಯತಿ ಸದಸ್ಯರಾದ ಗೋಪಾಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅನಿಲ್ ಯಾದವ್, NKS TV4 ಪಾವಗಡ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯ.